ಈಗೇನಂಥ ಒಂದು ಘಟನಾವಳಿಗಳಲ್ಲಿ ಅದ್ರ ಚಂಪತರಾಯ್, ಅನಿಲ್ ಮಿಶ್ರಾ, ಗೋಪಾಲರಾವ್ ಅಂತ ಇನ್ನೂ ಹೆಸರು ಅಷ್ಟು ಬಂದಿಲ್ಲ. ಬಟ್ ಇವರಿಬ್ಬರಿಂದ ರಾಜೀನಾಮೆ ತೆಗೆದುಕೊಂಡಿದ್ದಾರೆ. ತೊಗೊಂಡು ತನಿಖೆಗೆ ಈಗ SIT ಮೂಲಕ ತನಿಖೆ ಮಾಡಿಸ್ಲಿಕ್ಕಿದ್ದಾರೆ. ಆಲ್ರೆಡಿ ನಮ್ಮ ಯೋಗಿ ಆದಿತ್ಯನಾಥ್ ಅವರು, ಆ ಯೋಗಿ ಆದಿತ್ಯನಾಥ್ ಅವರು ಇವತ್ತು ನಿರಾಶೆ ಆಗ್ಯಾರೋ ಅಥವಾ ಸಂತೋಷ ಪಟ್ಟಿದಾರೋ ಗೊತ್ತಿಲ್ಲ. ಚಂಪತರಾಯರು ಮಾತ್ರ ಇಲ್ಲಿವರೆಗೆ ನಡೆದಂಥ ಒಂದು ಡೆವಲಪ್ಮೆಂಟ್, ಅದರಲ್ಲೂ ಟ್ರಸ್ಟದ ಡೆವಲಪ್ಮೆಂಟ್ದಾಗ ಅದರಲ್ಲೂ ಮುಖ್ಯವಾಗಿ ಮಹಂತ ಗೋವಿಂದ ದೇವ್ಗಿರಿ ಆಗಿರ್ಬೋದು, ಕೃಷ್ಣಮೋಹನ್ ಆಗಿರ್ಬೋದು, ಅದೇ ರೀತಿ ಟ್ರಸ್ಟದ ಏನಪ್ಪ ಅಂದ್ರೆ ಅಧ್ಯಕ್ಷರಾಗಿರ್ಬೋದು, ಅವ್ರು ಭಾಗವಹಿಸೋಕ್ಕಾಗಲಿಲ್ಲ. ಬಟ್ ಆನ್ಲೈನ್ ಮೀಟ್ ಮಾಡಿ ಒಂದು ಫೈನಲ್ ಡಿಸಿಷನ್ ಏನಪ್ಪ ಅಂದ್ರೆ ಆಭರಣ ಕಳ್ಳತನ ಆಗಿಲ್ಲ, ಆಗಿದ್ದು ನಾವು ತನಿಖೆಯನ್ನು ಮಾಡಿಸ್ತಿದ್ದು, ಆಗಬಾರ್ದಾಗಿತ್ತು ಅಂತೇಳಿ ನೃತ್ಯ ಗೋಪಾಲರಾವ್ ಟ್ರಸ್ಟದ ಅಧ್ಯಕ್ಷ ಹೇಳ್ತಾರೆ. ಈ ಘಟನೆಯಿಂದ ದೇಣಿಗೆ ಕಳ್ಳತನ ತುಂಬ ನೋವಾಗಿದೆ, ತಪ್ಪು ಮಾಡಿದ ಯಾರೇ ಆದರೂ ತಕ್ಕ ಶಿಕ್ಷೆ ಅನುಭವಿಸಲೇಬೇಕು ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಇಲ್ಲಿಗೆ ಇದು ಟ್ರಸ್ಟದ ಕೆಲಸ ಮುಗಿತಂದು ಕಾಣ್ತದೆ. ಇನ್ನು ಮುಂದಿಂದು ಮೋಸ್ಟ್ಲಿ ಇದರಿಂದ ಈಗ ನಿಮಗೂ ಅನೇಕ ಸಲ ಚರ್ಚೆ ಮಾಡಿದ ವಿಷಯ ಅದ. RSSದ ಮೋಹನ್ ಭಾಗವತರಾಗಿರ್ಬೋದು, ಅದೇ ಕಾಲಕ್ಕೆ ಪ್ರಧಾನಿ ಮೋದಿಯವರಾಗಿರ್ಬೋದು, ಇವರು ಈ ಕೇಸನ್ನು ಆದಷ್ಟು ಬೇಡಿದಂಗೆ ನೋಡೋ ಪ್ರಯತ್ನ ಮಾಡಿದ್ರು. ಆ ದಿಸೆಯಲ್ಲಿ ಯಶಸ್ವಿ ಆಗಿದ್ದಾರೆ ಇಲ್ಲಿವರೆಗೆ. ಅದರ ವಿರೋಧಿಗಳು ಇದನ್ನು ಒಪ್ತಾರಾ ಅನ್ನೋಂಥ ಪ್ರಶ್ನೆ ಇಡೋದು. ಆದರೆ ಇದು ನಿಶ್ಚಿತವಾಗಿಯೂ ಮುಂಬರುವ ಇನ್ನು 6 ತಿಂಗಳ ಚುನಾವಣೆಯಲ್ಲಿ ಒಂದು ವಿಷಯ ಆಗ್ತದೆ ಅನ್ನೋದು ಎರಡು ಮಾತಿಲ್ಲ. ಇದರಿಂದಾಗಿ ಸಹಜವಾಗಿ ಅಲ್ಲಿ ಜನ ಯಾವ ರೀತಿಯಾಗಿ ಇದನ್ನು ಸ್ವೀಕಾರ ಮಾಡ್ತಾರೆ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಇದರಲ್ಲೂ ಮುಖ್ಯವಾಗಿ ಇನ್ನೊಂದು ಪ್ರಶ್ನೆಯೂ ಇಲ್ಲೇ ವಿರೋಧಿಗಳು ಕೇಳ್ತಾ ಇದ್ದಾರೆ. ಆಲ್ರೆಡಿ EVM ಮೂಲಕ SIR ಮೂಲಕ 2.5 ಕೋಟಿ ಮತದಾರನ ಕಟ್ ಮಾಡಿದ್ದನ್ನು ನೋಡಿದರೆ ಮೋಸ್ಟ್ಲಿ ತಾವು ಗೆಲ್ಲು ಎಲ್ಲ ಪ್ರಯತ್ನ ಮಾಡ್ಕೊಂಡಿದ್ದಾರೆ BJPಗರು. ಹೀಗಾಗಿ ಇಲ್ಲೇ ಏನಪ್ಪ ಅಂತಂದ್ರೆ BJP ಮತ್ತು ಆಡಳಿತ ಬರ್ತದಂತ ಒಂದು ಅವರಲ್ಲಿ ಏನಪ್ಪ ಅಂತಂದ್ರೆ ಸ್ಪಷ್ಟ ಅಭಿಪ್ರಾಯದ ಅಂತ ಕಾಣ್ತದೆ ಮೇಲ್ನೋಟದಲ್ಲೇ. ಆದ್ರೆ ಜನಕ್ಕೆ ಮಾತ್ರ ಇವತ್ತು ಪ್ರತಿ ಮನೆಯಲ್ಲೂ ಇವತ್ತು ವಕೀಲರು ನೋಡಿದರೆ ಹೋರಾಟ ಮಾಡುವಂಥದ್ದು